ಶ್ರೀ ಶಿವನಂಜುಂಡೇಶ್ವರ ಪ್ರೌಢಶಾಲೆ ಹಿಪ್ಪೀಡು ಯಲಹಂಕ ಹಿಂದಿ ಶಿಕ್ಷಕರು ಆದಂತಹ ನಾನು ಪ್ರಕಾಶ್. ಪಾಠ ಸಂಖ್ಯೆ 7. ಪಾಠದ ಹೆಸರು ಬಂದರ್ ಬಾಂಡ್. ಪಾಠದ ಹೆಸರು ಬಂದರ್ ಬಾಂಡ್. ಸಂಕಲಿತ ಕವಿತಾ. 8वीं ಕಕ್ಷಾ 8th ಸ್ಟ್ಯಾಂಡರ್ಡ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿವತ್ತು ಈ ಒಂದು ಪಾಠವನ್ನು ನೋಡೋಣ. ಎಲ್ಲರೂ ಕೂಡ ಪುಸ್ತಕವನ್ನು ತೆಗೆಯಿರಿ ಮತ್ತು ಈ ಪುಸ್ತಕದಲ್ಲಿ ಮಾಡ್ತಿರುವಂಥ ಪಾಠವನ್ನು ನೋಡ್ತಾ ಬನ್ನಿ. ಬಂದರ್ ಬಾಂಡ್ ಅಂದರೆ ಈ ಒಂದು 3 ಮಂಗಗಳು. ಬಂದರ್ ಅಂದರೆ ಮಂಗ, ಬಾಂಟ್ ಅಂದರೆ ಇಲ್ಲಿ ನಾವು ನೋಡ್ತಾ ಹೋಗೋಣ. इस कविता के द्वारा बच्चे यहाँ सीख सकते हैं. ಈ ಒಂದು ಪದ್ಯದ ಮುಖಾಂತರ ವಿದ್ಯಾರ್ಥಿಗಳು ಕಲಿಯೋದು ಇದೆ ಅಂತ ಹೇಳಿದ್ರೆ ಸಿಕ್ಕ ಸಕ್ತೆ ಹೇ, ಸಿಕ್ಕ ಸಕ್ತೆ ಹೇ. ಕಲಿಯೋದಿದೆ. ಅದರಲ್ಲಿ ವ್ಯಕ್ತಿಯೋಕೆ ಜಗತ್, ವ್ಯಕ್ತಿ ಯೋ के जगत, जगड़ाने से. इसलिए सीख सकते हैं व्यक्तियों के जगत से. ಇದನ್ನ ಗಮನಿಸಬೇಕು ಅಲ್ವಾ? ಹಾಗಾಗಿ से तीसरे व्यक्ति का लाभ होता है. ಇಬ್ಬಳರ ಜಗಳ ಮೂರನೇವನಿಗೆ ಲಾಭ ಅನ್ನೋದು ಒಂದು ನೀತಿ ಕಥೆ ಇದೆ ಅಲ್ವಾ ಮಕ್ಕಳೇ? 2 ಜನ ಜಗಳದಲ್ಲಿ ಮೂರನೇವನಿಗೆ ಏನಾಗುತ್ತೆ? ಲಾಭ ಆಗುತ್ತೆ ಅನ್ನೋದನ್ನ ಈ ಒಂದು ಪಾಠದಲ್ಲಿ ಲೇಖಕರು ಹೇಳ್ತಾರೆ. ನಾವು ನೋಡಿದ್ದೇವೆ, ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಜಗಳವನ್ನು ಮಾಡ್ತಾ ಇರ್ತಾರೆ. ಜಗಳವನ್ನು 2 ಜನ ಜಗಳ ಮಾಡ್ತಿರುವಂಥ ಸಂದರ್ಭದಲ್ಲಿ ಮೂರನೇವನು ಲಾಭವನ್ನು ತಗೊಳ್ತಾ ಇರ್ತಾನೆ. ಹೀಗೆ ಮೋಸ ಹೋಗ್ತಿರೋರು ಯಾರು? ಜಗಳ ಮಾಡ್ತಿರೋರು. ಲಾಭ ಆಗ್ತಿರೋದು ಯಾರಿಗೆ? ನೋಡ್ತಾ ಇರೋದು. ಹಾಗಾಗಿ ಜಗಳ ಮಾಡೋದ್ರಿಂದ ಏನೂ ಲಾಭವಿಲ್ಲ ಅನ್ನೋದು ಸತ್ಯ ನಾವು ಅರಿಬೇಕು, ತಿಳ್ಕೋಬೇಕು. ಹಾಗಾಗಿ ಜಗಳ ಮಾಡೋದಕ್ಕಿಂತ ನಾವು ಅನುಸರಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋದರೆ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಕುರಿತು ವಿದ್ಯಾರ್ಥಿಗಳಿಗೆ ಇದರ ಒಂದು ಸದುಪಯೋಗ ಸಿಗಲಿ ಅಂತ ಹೇಳಿ ಈ ಒಂದು ನೀತಿ ಕಥೆಯನ್ನು ನಿಮಗಿಟ್ಟಿದ್ದಾರೆ ಮಕ್ಕಳೇ. ಹಾಗೆಯೇ ಇಲ್ಲಿ ಇಟ್ಟಿರುವಂತಹ ಒಂದು ಪದ್ಯ ಬಂದರ್ ಬಾಂಡ್ ನೋಡೋಣಲ್ವಾ? ನೋಡೋಣ. ಯಾ ಕಿತಾಬ್ देखिए. ಎಲ್ಲರೂ ಪುಸ್ತಕ ನೋಡ್ತಾ ಇದ್ದೀರಲ್ವಾ? ಪುಸ್ತಕವನ್ನು ನೋಡಿ. ಮಿಯಾವ್ ಮಿಯಾವ್ ಬಿಲ್ಲಿ ಹಾಯಿ, ಮಿಯಾವ್ ಮಿಯಾವ್ ಬಿಲ್ಲಿ ಹಾಯಿ, ಊಟ ಕೈಸೆ ರೋಟಿ ಲಾಯಿ, ಊಟ ಕೈಸೆ ರೋಟಿ ಲಾಯಿ, तभी दूसरे बिल्ली आई,
तभी दूसरे बिल्ली आई, उसने भी कुछ अकड़ दिखाई, उसने भी कुछ अकड़ दिखाई। बोली यहाँ तो मेरी रोटी, बोली यह तो मेरी रोटी, जिनके लाई तूरी कोटी, जिनके लाई तूरी कोटी, मेरी रोटी मुझके दे दे, मेरी रोटी मुझके दे दे, नहीं तो मुझसे झगड़ ले ले, नहीं तो मुझसे झगड़ ले ले। मियों मियों बिल्ली आई, उठा कैसे रोटी लाई। बंदर ने देखा यहाँ झगड़, बंदर ने देखा यहाँ झगड़, ले थरुज वहाँ हण, बोला झगड़ ठीक नहीं है, बोल झगड़ ठीक नहीं है। भांड के खाना भात सही है, भांड के खाना भात सही है। रोटी के दो टुकड़े करके, रोटी के दो टुकड़े करके, बंदर ने फलोड़ा भर करके, बंदर ने पलोड़ा भर करके, हदी का जो देखा टुकड़े काया, हदी का जो देखा टुकड़े काया, बड़ा दूसरा उसमें चबाया, बड़ा दूसरा उसमें चबाया। मियों मियों बिल्ली आई, उठा कैसे रोटी लाई, उठा कैसे रोटी लाई। रोटी तोड़ी शोष रही जब, रोटी तोड़ी शोष रही जब, बंदर बोला, बंदर बोला, सुना लो अब तुम, सुना लो अब तुम। यहाँ टुकड़ा मेरी मजदूरी, यहाँ टुकड़ा मेरी मजदूरी, हुई कामन मेरी पूरी, हुई कामन मेरी पूरी। बिल्लियों के कुछ आत ना आया, बिल्लियों के कुछ आत ना आया। झगड़ में था सभी गंवाया, झगड़ में था सभी गंवाया। मियों मियों बिल्ली आई, उठा कैसे रोटी लाई। तभी दूसरे बिल्ली आई, उसने भी कुछ अकड़ दिखाई, उसने भी कुछ अकड़ दिखाई। ಪ್ರೀತಿಯ ಮಕ್ಕಳೇ, ನಾವೀಗ ಈ ಒಂದು ಪದ್ಯವನ್ನು ಓದಿದ್ದೇವೆ. ಈ ಪದ್ಯದಲ್ಲಿ ಕಾಣುತ್ತಿರುವಂತಹ 3 ಚಿತ್ರಗಳನ್ನು ಗಮನಿಸಿ. 2 ಬಿಲ್ಲಿ ಅಂದರೆ ಬೆಕ್ಕುಗಳು, ಒಂದು ರೊಟ್ಟಿಗೋಸ್ಕರ ಜಗಳ ಮಾಡ್ತಿರುವಂಥದ್ದು. ಇನ್ನೊಂದು ಚಿತ್ರದಲ್ಲಿ 2 ಬೆಕ್ಕುಗಳಿಗೆ ನ್ಯಾಯವನ್ನು ಒದಗಿಸಿಕೊಡೋದಕ್ಕೆ ಬಂದ ಮಂಗ ತಕ್ಕಡಿಯನ್ನು ತೆಗೆದುಕೊಂಡು ಬಂದಿರುವಂಥ ದೃಶ್ಯ. 3ನೇ ಚಿತ್ರ, 2 ಬೆಕ್ಕುಗಳು ಮಂಗ ಮೋಸವನ್ನು ಮಾಡ್ತಾ ಅದು ತಂದಿರುವಂಥ ರೊಟ್ಟಿಯನ್ನು ಮಂಗ ತಿಂತ ಅವೆರಡಕ್ಕೂ ನಿರಾಶೆ ಮಾಡ್ತಿರುವಂಥ ಒಂದು ಸನ್ನಿವೇಶ ಈ ಪಾಠದಲ್ಲಿ ಇದೆ.
ಹಾಗಾಗಿ ಈ ಥರ ಒಂದು ಹಿಂದಿಯ ಸಾರಾಂಶವನ್ನು ನೋಡೋಣ ಮಕ್ಕಳೇ. बांदर भाट एक रोचक कहानी पर आधारित एक लघु कविता है. इस कविता से बच्चे यहाँ सिखाते हैं कि दो व्यक्तियों के झगड़ाने से तीसरे को लाभ होता है. एक दिन दो बिल्लियों रोटी को लेकर परस्पर झगड़ कर रही थी. इतने में वहां एक बंदर अपने साथ तरोज लिया वहां पहुंचा. बंदर ने कहा, आपस में यहां झगड़ ठीक नहीं. भांट के खाने में समझदारी है. बंदर ने रोटी के दो टुकड़े करते हुए तरबूज के दोनों हिस्से में रखा दिया. बंदर तरबूज से रोटी को तौलाने लगा. तौलाने समय उसे जो हिस्सा ज्यादा नजर आया उसे खाता रहा. बार बार ऐसा करने के कारण अब मेरे रोटी बहुत कम मात्रा में बची थी. ने कहा, सुनो, यहाँ रोटी का टुकड़ा मेरी मजदूरी है. बिल्ली ने पूरे रोटी खाकर अपनी कामन पूरी ली. दोनों बिल्लियां निराश हो गए हैं क्योंकि उनके हाथ कुछ न आया. हाथ कुछ न आया. ಇಲ್ಲಿ ಮಕ್ಕಳೇ, ಲೇಖಕರು ಈ ಒಂದು ಪದ್ಯದೊಳಗಡೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ನಾವೀಗ ಹಿಂದಿಯ ಒಂದು ಸಾರಾಂಶವನ್ನ ನೋಡಿದ್ವಿ. ಏನು ಅರ್ಥ ಆಯಿತು ನಿಮಗೆ? ನಾವು ಈ ಪದ್ಯವನ್ನು ವಾಚನ ಮಾಡಿದ್ವಿ. ಈ ಒಂದು ಪದ್ಯದ ಹಿಂದಿಯ ಸಾರಾಂಶವನ್ನು ಹೇಳಿದ್ವಿ. ಇವೆರಡರಲ್ಲೂ ಕೂಡ ಯಾವ ವಿಷಯವನ್ನು ಗಮನಿಸಿದ್ರ? ಏನು ವಿಷಯ ನಿಮಗೆ ಗೊತ್ತಾಯಿತು ಅಲ್ವಾ ಮಕ್ಕಳೇ? ಎರಡು ಜನಗಳ ಮಧ್ಯೆ ಮೂರನವನಿಗೆ ಲಾಭ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಈ ಒಂದು ಪದ್ಯವನ್ನು ತೋರಿಸಿದ್ದಾರೆ ಅನ್ನೋದು ನಿಮಗೆ ತಿಳಿಯುತ್ತೆ. ಹಾಗಾಗಿ ನೀವು ಕೂಡ ಜಗಳವನ್ನು ಮಾಡ್ತೇನೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಆಗ ಮೂರನವನಿಗೆ ಲಾಭ ಆಗೋದನ್ನು ತಪ್ಪುತ್ತೆ ಅನ್ನೋದನ್ನು ನಾವು ಲೋಕಾರೂಢಿಯ ನಮ್ಮ ಗ್ರಾಮಗಳಲ್ಲಿ ನಾವು ವಾಸ ಮಾಡುವಂಥ ಸ್ಥಳಗಳಲ್ಲಿ ಈ ಥರ ದೃಶ್ಯಾವಳಿಗಳನ್ನು ನೋಡಿದ್ದೇವೆ, ಗಮನಿಸಿದ್ದೇವೆ. ನೀವು ಕೂಡ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮುಂದೆನೂ ಕೂಡ ಈ ರೀತಿ ಬದುಕನ್ನು ಕಟ್ಕೋಬೇಕಾಗುತ್ತೆ ಅನ್ನೋ ಮಾತನ್ನು ಲೇಖಕರು ಇದರ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವಿದರ
ಒಂದು ಕನ್ನಡ ಸಾರಾಂಶವನ್ನು ನೋಡ್ತಾ ಬರೋಣ. ಬಂದರ್ ಬಾಂಟ್ ಈ ಒಂದು ಪದ್ಯದಿಂದ ಮಕ್ಕಳು ಕಲಿಯುವುದೇನೆಂದರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎಂದು ತಿಳಿಯುತ್ತಾರೆ. ಇದು ಬೆಕ್ಕುಗಳ ಮತ್ತು ಕೋತಿಯ ನಡುವೆ ನಡೆಯುವ ಒಂದು ಕತೆ. ಯಾವುದ್ಯಾವುದರಿಂದ? ಬೆಕ್ಕು ಮತ್ತು ಕೋತಿ, ಅದರ ಮಂಗ. ಈ ಕಥೆಯನ್ನ ಕವಿ ಒಂದು ಪದ್ಯದ ರೀತಿಯಲ್ಲಿ ವರ್ಣಿಸಿದ್ದಾರೆ. ಯಾವುದ್ರ ಮುಖಾಂತರ? ಮಕ್ಕಳಿಗೆ ಅರ್ಥ ಆಗಬೇಕು ಅಂತೇಳಿ ಒಂದು ಪದ್ಯದ ಮುಖಾಂತರ ಇದನ್ನು ವರ್ಣಿಸಿದ್ದಾರೆ. ನಾವು ಆವಾಗಲೇ ಓದಿದ್ದೀವಿ. ಒಂದು ದಿನ ಬೆಕ್ಕಿಗೆ ಒಂದು ರೊಟ್ಟಿ ಸಿಕ್ಕಿತು. ನೋಡಲಿ, ಒಂದು ದಿನ ಏನು ಮಾಡುತ್ತೆ, ಒಂದು ಬೆಕ್ಕು ಯಾವುದೋ ಒಂದು ಮನೆಯಿಂದ ರೊಟ್ಟಿಯನ್ನು ಎತ್ಕೊಂಬಂದಿರುತ್ತೆ. ಆ ರೊಟ್ಟಿ ಅದು ಸಿಕ್ಕುತ್ತೆ. ಅದನ್ನು ಕಂಡ ಮತ್ತೊಂದು ಬೆಕ್ಕು ಬರುತ್ತೆ, ಮೀಯೋ ಮೀಯೋ ಬಿಲ್ಲಿ ಹಾಯ್. ಹೆಂಗೆ ಬರುತ್ತೆ? ಮೀಯೋ ಮೀಯೋ ಬಿಲ್ಲಿ ಹಾಯ್, ಊಟ ಕೈಸೆ ರೋಟಿ ಲಾಯ್, ಊಟ ಕೈಸೆ ರೋಟಿ ಲಾಯ್ ಅಂತೇಳಿ ಬರುತ್ತೆ. ಬಂದಂತ ಒಂದು ಬೆಕ್ಕು, ಈ ರೊಟ್ಟಿ ಸುಮ್ಮನೆ ನನಗೆ ಕೊಡು. ನೋಡಿ, ಕಷ್ಟಪಟ್ಟು ಮನೆಗೋಗಿ ರೊಟ್ಟಿಯನ್ನು ಎತ್ಕೊಂಡ್ಬಂದಿರುವಂಥ ಬೆಕ್ಕೇ ಇನ್ನೊಂದಾದರೆ, ಇನ್ನೊಂದು ಆವಾಜ್ ಶಬ್ದವನ್ನು ಹಾಕ್ತಾ ಆ ಬೆಕ್ಕು ತಂದಿರುವಂಥ ರೊಟ್ಟಿಯನ್ನು, ಇದು ನಾನು ತಂದಿರುವಂಥ ರೊಟ್ಟಿ, ಇದು ನನಗೆ ಬೇಕು, ಗರ್ವದಿಂದ ಎದುರಿಸುವಂಥ ಪ್ರವೃತ್ತಿಯನ್ನು ಆ ಇನ್ನೊಂದು ಬೆಕ್ಕು ಮಾಡ್ತಾ ಇದೆ. ಇಲ್ಲ ಅಂದರೆ ನನ್ನ ಜೊತೆ ಜಗಳ ಆಡಲು ಸಿದ್ಧನಾಗು. ನೋಡಿ, ಇಲ್ಲ ಅದೇನು ಮಾಡ್ಬೇಕು, ನೀನು ನನಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನನ್ನ ಜೊತೆ ಜಗಳ ಆಡೋದಕ್ಕೆ ತಯಾರಾಗು ಎಂದು ಹೇಳಿತು. ಇದನ್ನು ನೋಡಿದ ಕೋತಿ ಎಲ್ಲೋ ಒಂದು ಕಡೆ ಆ ಬೆಕ್ಕು ಜಗಳ ಮಾಡ್ತಿರೋದನ್ನ ದೃಶ್ಯಗಳನ್ನ ಮರದ ಮೇಲ್ಗಡೆ ಕೂತು ಆ ಮಂಗ ನೋಡ್ತಾ ಇರುತ್ತೆ. ನೋಡ್ತಿರುವಂತ ಸಂದರ್ಭದಲ್ಲಿ ಅದು ಒಂದು ಯೋಚನೆ ಮಾಡುತ್ತೆ. ಓಹೋ, ಒಂದು ಉಪಾಯವನ್ನು ಮಾಡುತ್ತೆ. ಮಂಗ ಅಲ್ಲಿ ಆ ಕಡೆ ಎಲ್ಲೋ ಒಂದು ಕಡೆ ತಕ್ಕಡಿಯನ್ನ, ತರೋಜ್ ಅಂದ್ರೆ ತಕ್ಕಡಿ, ನೋಡಿ ತೆಗೆದುಕೊಂಡು ಆ ಎರಡು ಬೆಕ್ಕತ್ರ ಬರುತ್ತೆ. ನೋಡಿ, ನೀವು ಜಗಳ ಆಡುವುದು ಸರಿಯಲ್ಲ, ನೀವಿಬ್ಬರು ಹಂಚಿಕೊಂಡು ತಿನ್ನುವುದು ಉತ್ತಮ. ಅವೆರಡು ಬೆಕ್ಕು ಹೀಗೆ ಮಂಗ ಹೇಳ್ತಾ ಇದೆ, ಒಂದು ರೊಟ್ಟಿ ಇದೆ, ನೀವು ಜಗಳ ಮಾಡ್ತಾ ಇದ್ದೀರ, ಅದನ್ನು ಎರಡು ಭಾಗ ಮಾಡಿ ಇಬ್ಬರು ತಿನ್ನೋದು ಸರಿ ಅಂತೇಳಿ ಅವೆರಡು ಬೆಕ್ಕನ್ನು ಕೂಡ ಜಗಳ ಆಡ್ತಿರೋದನ್ನು ಸಮಾಧಾನ ಮಾಡಿ ಅದೇನು ಮಾಡುತ್ತೆ, ಕೋತಿ ಆ ರೊಟ್ಟಿಯನ್ನು ಎರಡು ಭಾಗ ಮಾಡಿ ಆ ತಕ್ಕಡೆ ಎರಡು ತಟ್ಟೆಯಲ್ಲಿ ಇಟ್ಟು ತೂಗೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾವ ಭಾಗದಲ್ಲಿ ರೊಟ್ಟಿ ಜಾಸ್ತಿ ಬರುತ್ತೋ ಆ ಭಾಗದಲ್ಲಿ ಕಟ್ ಮಾಡಿ ಮಂಗ ರೊಟ್ಟಿಯನ್ನು ತಿಂತಾ ಹೋಗುತ್ತೆ. ಬೆಕ್ಕುಗಳು ಹಾಗೆಯೇ ನೋಡ್ತಾ ಇರ್ತವೆ. ಅದರಲ್ಲಿ ಕಿತ್ತುಕೊಂಡು ತಿನ್ನುತ್ತಾ ಬಂತು. ಈಗ ತೂಗುತ್ತೆ, ಈ ಕಡೆ ಜಾಸ್ತಿ ಬರುತ್ತೆ, ಇದನ್ನು ತಿನ್ನುತ್ತೆ, ಮತ್ತೆ ತೂಗುತ್ತೆ, ಈ ಕಡೆ ಜಾಸ್ತಿ ಬರುತ್ತೆ, ತಿಂತಾ ಹೋಗುತ್ತೆ. ಆ ಕೊನೆಯಲ್ಲಿ ಕೋತಿ ಬೆಕ್ಕುಗಳಿಗೆ ಈ ರೀತಿಯಾಗಿ ಹೇಳಿತು. ಬೆಕ್ಕು ಹೇಳುತ್ತೆ, ಬೆಕ್ಕಿಗೆ ಆ ಮಂಗ ಹೇಳುತ್ತೆ, ಏನಂತ, ಇಲ್ಲಿ ನೋಡು, ಈ ತಟ್ಟೆಯಲ್ಲಿ ಉಳಿದಿರುವ ರೊಟ್ಟಿಯ ಭಾಗ ನನ್ನದು. ಎಲ್ಲ ತಿಂದಿರುತ್ತೆ, ಇನ್ನು ಸ್ವಲ್ಪ ರೊಟ್ಟಿ ಉಳಿದಿರುತ್ತೆ, ಇದು ನನ್ನ ರೊಟ್ಟಿ ಅಂತೇಳಿ ಮಂಗ ಹೇಳುತ್ತೆ. ನನ್ನ ದಿನಗೂಲಿಯಾಗಿದೆ, ಏನಾಗಿದೆ, ದಿನಗೂಲಿಯಾಗಿದೆ ಎಂದು ಕೋತಿ ಬೆಕ್ಕುಗಳಿಗೆ ಹೇಳಿತು.
ಏನೂ ಸಿಗಲಿಲ್ಲ. ಕೊನೆಯಲ್ಲಿ ಬೆಕ್ಕುಗಳು ತನ್ನದಾದ ಎಲ್ಲವನ್ನೂ ಕಳೆದುಕೊಂಡವು. ಒಂದು ಮಾತು ಹೇಳ್ತಾರೆ, ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ. ಭಾಳ ಕಷ್ಟಪಟ್ಟು ಬೆಕ್ಕುಗಳು ತಗೊಂಡ್ಬಂದಿತ್ತು. ಅವೆರಡೂ ಬೆಕ್ಕುಗಳು ಸಮಾಧಾನದಿಂದ ಇದ್ದು ಅರ್ಧ ಹಂಚ್ಕೊಂತಿದ್ದರೆ ಎರಡೂ ಬೆಕ್ಕುಗಳು ಹೊಟ್ಟೆ ತುಂಬ್ತಾ ಇತ್ತು. ಎಲ್ಲೋ ಕೂತಂಥ ಒಂದು ಮಂಗ ಕಷ್ಟಪಡ್ತೇನೆ ಬಂದ್ಬಿಟ್ಟು ಏನು ತಿನ್ನುತ್ತೆ, ಅವರಿಬ್ಬರಿಗೂ ಕೂಡ ನ್ಯಾಯವನ್ನು ಹೇಳೋ ರೀತಿಯಲ್ಲಿ ಬಂದು ರೊಟ್ಟಿಯನ್ನು ತಿನ್ನುತ್ತೆ. ಆ ತಿಂದಂಥ ಸಂದರ್ಭದಲ್ಲಿ ಎರಡೂ ಬೆಕ್ಕುಗಳಿಗೆ ಅನಿಸುತ್ತೆ, ಓಹೋ, ನಾವು ಜಗಳ ಮಾಡಿದ್ದು ತಪ್ಪಾಯಿತು, ಅದರ ಲಾಭವನ್ನು ಮಂಗ ಪಡ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಮಕ್ಕಳೇ ಈ ಒಂದು ಪಾಠದ ಕನ್ನಡದ ಸಾರಾಂಶ ಆಗಿರುತ್ತದೆ. ಈಗ ನಾವು ಇದರಲ್ಲಿ ಬರುವಂಥ ಕೆಲವೊಂದು ಶಬ್ದಾರ್ಥಗಳನ್ನು ನೋಡ್ತಾ ಹೋಗೋಣ. ನೀವು ಬರಿತಾ ಬನ್ನಿ. ಶಬ್ದಾರ್ಥ: ಹಕ್ಕಡ್, ಹಕ್ಕಡ್, ಹಕ್ಕಡ್ ಅಂದ್ರೆ ದರ್ಪ, ದರ್ಪ. ತರುಜ್, ತರುಜ್ ತಕ್ಕಡಿ, ತರುಜ್ ತಕ್ಕಡಿ. ಹಡನ್, रुकाना, रुकाना. पालक, पालक तरुज का एक हिस्सा. तक्कड़िया, तट्टे, तक्कड़िया तट्टे. शोष, शोषक. बच्चा हुआ, बचा हुआ, उड़ीदा. मजदूरी, मजदूरी. ಕೂಲಿಯ, ಧನ, ಕೂಲಿಯ ಧನ. ದಾರುಣ, ದಾರುಣ. ಇಡುವುದು, ಇಡುವುದು. ಕಾಮನ್, ಕಾಮನ್. ಆಸೆ, ಕಾಮನ್ ಅಂದ್ರೆ ಆಸೆ. ಗವಾನ, ಹೋನ. ಕಳೆದುಕೊಳ್ಳು, ಕಳೆದುಕೊಳ್ಳು ಅಲ್ವಾ ಮಕ್ಕಳೇ? ಇದಿಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಶಬ್ದಾರ್ಥಗಳು ಆಗಿರ್ತವೆ.
ನೆಕ್ಸ್ಟ್ ನೋಡ್ತಾ होगा नमूनों के अनुसार इस कविता में प्रयुक्त तुका वाले शब्दों को ढूंढना लिखा है। उदाहरण आई, लाई, रोटी, रोटी, पोटी, रोटी, पोटी। नेक्स्ट खाया, खाया, चबाया, चबाया। हाया, हाया, गवा, गवाया, हाया, गवाया। नहीं, नहीं, सही, नहीं, सही। नेक्स्ट मजदूरी, मजदूरी, पूरी, मजदूरी, पूरी। ಇದಿಷ್ಟು ಈ ಪಡೆದು ಬರುವಂತಹ ಶಬ್ದಗಳು ಆಗಿರ್ತವೆ। ನೆಕ್ಸ್ಟ್ ಮಕ್ಕಳೇ, जानवर, बोलियां, उत्तर नोड़ोಣ। जानवर, जानवर, बोलियां, उत्तर। ಮೂರು ಪಟ್ಟಿಯನ್ನು ಗಮನಿಸಿ। घोड़ा, घोड़ा, मिमियन, मिमियन, मिमियाना, घोड़ा, मिमियाना। हिना, हिनन, हिनन। हाथी, हाथी, रंभना, रंभना। चिड़वान, चिगड़ाना, चिगड़ाना। नेक्स्ट बकरी, बकरी, चिगड़ाना,
ಇದಿಷ್ಟು ಮಕ್ಕಳೇ ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ವ್ಯಾಕರಣಾಂಶಗಳಾಗಿರ್ತವೆ. ಈ ಪದ್ಯವನ್ನು ಅಭ್ಯಾಸ